ಎಲ್ಲ ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹೃದಯಕ್ಕೆ ಸಮಾಧಾನವನ್ನು ನೀಡುವ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪ್ರಿಯರೇ, ಇಂದಿನ ಕಾರ್ಯಕ್ರಮವು ಎಸ್ತೇರಳು ಪುಸ್ತಕದ ಅಧ್ಯಯನದ ಕೊನೆಯ ಕಾರ್ಯಕ್ರಮವಾಗಿದೆ. ಇಲ್ಲಿಯವರೆಗೆ ದೇವರು ಈ ಪುಸ್ತಕದಲ್ಲಿ ನಮಗೆ ತಿಳಿಸಿದ ಸತ್ಯಗಳಿಗೆ ವಿಧೇಯರಾಗೋಣ. ಮುಂದಕ್ಕೆ ನಾವು ಇಂದು ಅರಸನಿಂದ ಹೊರಟ ಎರಡನೆಯ ರಾಜಾಜ್ಞೆಯು, ಮೊರ್ದೆಕೈಯ ಸ್ಥಾನಮಾನಗಳು, ಪೂರಿಮ್ ಹಬ್ಬದ ಆಚರಣೆ, ಈ ಮೂಲಕ ಕ್ರಿಸ್ತನ ಸಮಾಧಾನದ ಸುವಾರ್ತೆಯ ಛಾಯೆಯನ್ನು ನಾವು ತಿಳಿದುಕೊಳ್ಳಲಿರುವೆವು. ಹಾಗಾದರೆ ಬನ್ನಿರಿ, ಗಂಭೀರವಾಗಿ ಆತ್ಮನ ಸಹಾಯದಿಂದ ದೇವರ ವಾಕ್ಯಗಳನ್ನು ಅಧ್ಯಯನ ಮಾಡೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಲೋಕದಲ್ಲಿ ನಿಮಗೆ ಸಂಕಟವುಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರಿಯರೇ, ಎಸ್ತೇರಳ ಪುಸ್ತಕದ ಧ್ಯಾನದ ಕೊನೆಯ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ಕಳೆದೆಲ್ಲ ದಿನಗಳಲ್ಲಿ ಈ ಪುಸ್ತಕದ ಅಧ್ಯಯನದಲ್ಲಿ ನಾವು ಹೊಂದಿಕೊಂಡಂಥ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳುತ್ತಾ ನಮ್ಮ ಧ್ಯಾನವನ್ನು ನಾವು ಪ್ರಾರಂಭಿಸೋಣ. ಪ್ರಿಯರೇ, ಇಂದಿನ ಧ್ಯಾನದಲ್ಲಿ ಅರಸನಿಂದ ಎರಡನೇ ರಾಜಾಜ್ಞೆಯು ಹೊರಟಿತು ಎಂಬುದಾಗಿ ನಾವು ನೋಡೋಣ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಎಸ್ತೇರಳ ಪುಸ್ತಕ 8ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಈ ಪತ್ರದ ಒಂದೊಂದು ಪ್ರತಿಯನ್ನು ಪ್ರತಿಯೊಂದು ಸಂಸ್ಥಾನದಲ್ಲಿ ರಾಜವಿಧಿಯೆಂದು ಎಲ್ಲ ಜನರಲ್ಲಿ ಪ್ರಕಟಿಸಬೇಕೆಂದು ಆ ದಿನದಲ್ಲಿ ಯೆಹೂದ್ಯರು ತಮ್ಮ ಶತ್ರುಗಳಿಗೆ ಮುಯಿ ತೀರಿಸುವುದಕ್ಕೆ ಸಿದ್ಧರಾಗಿರಬೇಕೆಂದು ಅಪ್ಪಣೆ ಮಾಡಿದನು. ಈ ರಾಜಾಜ್ಞೆಯು ಶೂಷಾನ್ ಕೋಟೆಯಲ್ಲಿ ಪ್ರಕಟವಾದಾಗಲೇ ಅರಮನೆಯ ಸವಾರಿ ಕುದುರೆಗಳನ್ನು ಹತ್ತಿಕೊಂಡಿದ್ದ ಹಂಚೆಯವರು ಅರಸನ ಅಪ್ಪಣೆಯಿಂದ ಪ್ರೇರಿತರಾಗಿ ಅತಿ ಶೀಘ್ರವಾಗಿ ಹೊರಟರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವಸರ ಪಡುವುದಕ್ಕೆ ಅವರಿಗೆ ಕಾರಣವಿತ್ತು. ನಾವು ಈ ದಿನಗಳಲ್ಲಿ ಅವಸರ ಪಡಬೇಕಾಗಿದೆ. ನಾನು ನಿಮ್ಮನ್ನು ಭಯಪಡಿಸಲು ಯತ್ನಿಸುತ್ತಿಲ್ಲ, ಆದರೆ ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸಲು ಇದು ನಿನಗಿರುವ ಕೊನೆ ಅವಕಾಶವಾಗಿರಬಹುದು. ಕ್ರಿಸ್ತನನ್ನು ನಂಬಲು ಇದೇ ಸರಿಯಾದ ಸಮಯ. ತನ್ನ ಮಗನನ್ನು ಅಂಗೀಕರಿಸಬೇಕೆಂದು ದೇವರು ಅವಸರ ಪಡಿಸುತ್ತಿದ್ದಾನೆ. ಬನ್ನಿರಿ, ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ಎಸ್ತೇರಳ ಪುಸ್ತಕ 8ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಮೊರ್ದೆಕೈಯಾದರೂ ನೀಲ ಶುಭ್ರವರ್ಣಗಳುಳ್ಳ ರಾಜವಸ್ತ್ರಗಳನ್ನು ಧರಿಸಿ ಬಂಗಾರದ ದೊಡ್ಡ ಪಟ್ಟಿಯನ್ನು ಹಣೆಗೆ ಕಟ್ಟಿಕೊಂಡು ರಕ್ತವರ್ಣದ ನಾರಿನ ಶಾಲನ್ನು ಹೊದ್ದು ರಾಜಸನ್ನಿಧಿಯಿಂದ ಹೊರಟನು. ಶೂಷಾನ್ ಪಟ್ಟಣದಲ್ಲಿ ಸಂತೋಷದ ಆರ್ಭಟವು ಕೇಳಿಸಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮೊರ್ದೆಕೈಯು ಈಗ ಧರಿಸಿದ ರಾಜವಸ್ತ್ರಗಳು ಖಂಡಿತವಾಗಿಯೂ ಹಿಂದಿನ ಗೋಣಿತಟ್ಟು ಮತ್ತು ಬೂದಿಯಾಗಿರಲಿಲ್ಲ. ಅವನ ರೂಪವು ಅರಸನ ಆಜ್ಞೆಯನ್ನುಂಟಾದ ಸಂತಸವನ್ನು ಇನ್ನಷ್ಟು ಹೆಚ್ಚಿಸಿತು. ಆ ಎರಡು ರಾಜಾಜ್ಞೆಗಳಲ್ಲಿದ್ದ ವ್ಯತ್ಯಾಸವನ್ನು ಗಮನಿಸಿರಿ. ಹಾಮಾನನ ರಾಜಾಜ್ಞೆಯಿಂದ ದುಃಖವೂ ಹುಟ್ಟಿತು, ಆದರೆ ಅರಸನ ಆಜ್ಞೆಯಿಂದ ಸಂತೋಷ ತುಂಬಿತು. ಪ್ರಿಯರೇ, ರಕ್ಷಣೆಯು ನಮ್ಮ ಜೀವಿತದಲ್ಲಿ ನಿಜವಾದ ಸಂತೋಷವನ್ನು ತರುತ್ತದೆ. ಒಂದು ರಾತ್ರಿ ಕ್ಲಬ್ಬಿಗೆ ಹೋಗಿ ₹100 ಖರ್ಚು ಮಾಡಿದಾಗ ಸಂತೋಷ ಉಂಟಾಗಬಹುದು. ನೀವು ರಕ್ಷಿಸಲ್ಪಟ್ಟಿಲ್ಲವಾದರೆ ಅಂಥ ಸ್ಥಳದಲ್ಲಿ ನಿನಗೆ ಸಂತೋಷ ಉಂಟಾಗಬಹುದು. ಯಾಕಂದರೆ ಅಲ್ಲಿನ ದೃಶ್ಯಗಳನ್ನು ನೋಡಲು, ಕುಡಿಯಲು, ಬೇಕಾದಂತೆ ತಿನ್ನಲು ನಿನಗೆ ಸಾಧ್ಯವಿರುತ್ತದೆ. ಆ ರಾತ್ರಿಯನ್ನು ಆನಂದವಾಗಿ ಕಳೆಯಬಹುದು, ಆದರೆ ಮುಂಜಾನೆ ನಿನ್ನಲ್ಲಿ ಆ ಸಂತೋಷವಿರಲಾರದು. ಪ್ರೀತಿಯುಳ್ಳ ಸ್ನೇಹಿತನೇ, ನಿನ್ನಲ್ಲಿ ಪುನಃ ಬೇಸರ ಹುಟ್ಟುತ್ತದೆ. ನಿಜವಾದ ಸಂತೋಷವೆಂದರೇನೆಂದು ನೀನು ತಿಳಿಯದೇ ಹೋಗುತ್ತಿ. ಆದರೆ ಕ್ರಿಸ್ತನ ಬಳಿಗೆ ಬಂದಾಗ ಮಾತ್ರ ನೀನು ನಿಜವಾದ ಸಂತೋಷವನ್ನು ಅನುಭವಿಸುತ್ತಿ. ಬನ್ನಿರಿ, ಮುಂದಕ್ಕೆ ನಾವು ಎಸ್ತೇರಳ ಪುಸ್ತಕ 8ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಅಲ್ಲಿನ ಯೆಹೂದ್ಯರು ಸಂತೋಷ, ಹರ್ಷ, ಪ್ರಭಾವ, ತೇಜಸ್ಸುಗಳುಳ್ಳವರಾದರು ಎಂಬುದಾಗಿ. ಪ್ರಿಯರೇ, ಬೆಳಕು ದೇವರು ನಿನಗೆ ಕೊಡುವಂತಾದು. ಯೇಸು ತಾನೇ ಲೋಕಕ್ಕೆ ಬೆಳಕಾಗಿದ್ದಾನೆ. ಆತನು ಈ ಲೋಕದ ಸಂತೋಷ, ಆನಂದ, ಮಹಿಮೆಯೂ ಆಗಿದ್ದಾನೆ. ಕ್ರಿಸ್ತನನ್ನು ಅಂಗೀಕರಿಸುವುದರಿಂದ ಪಾಪಿಗಳಿಗೆ ಗೌರವ ಉಂಟಾಗುತ್ತದೆ. ಆತನು ಶರೀರಧಾರಿಯಾಗಿ ಬಂದ ದೇವರು, ಅವರಿಗಾಗಿ ಪ್ರಾಣ ಕೊಟ್ಟವನು. ಇದರಿಂದಾಗಿ ಪಾಪಿಗಳು ಕೆಸರು ಕೊಳಚೆಯಿಂದ ಮೇಲಕ್ಕೆ ಎತ್ತಲ್ಪಡುತ್ತಾರೆ. ಒಬ್ಬ ಪಾಪಿಯು ಗೌರವದಿಂದ ತಲೆ ಎತ್ತುವಂತೆ ಅದು ಮಾಡುತ್ತದೆ ಮತ್ತು ಸಂತೋಷಭರಿತರನ್ನಾಗಿ ಮಾಡುತ್ತದೆ. ನಮಗೆ ಸಂತೋಷವು ಎಷ್ಟು ಅಗತ್ಯವಿದೆಯಲ್ಲವೇ?
ಪ್ರಿಯ ಸ್ನೇಹಿತನೇ, ನೀನು ಇವತ್ತು ಸಂತೋಷದಿಂದಿದ್ದೀಯೋ? ನಿನ್ನ ಹೃದಯದ ಆಳದಿಂದ ಬರುವ ಆನಂದವು ನಿನ್ನಲ್ಲಿದೆಯೋ? ನೀನು ಸಂತೋಷದಿಂದ ತುಂಬಿಲ್ಲವಾದರೆ ಕ್ರಿಸ್ತನ ಬಳಿಗೆ ಬಾ. ಆತನು ನಿನಗೆ ಸಂತೋಷ ಪಡಲು ಬೇಕಾದುದನ್ನು ಕೊಡುತ್ತಾನೆ. ಬನ್ನಿರಿ, ಮುಂದಕ್ಕೆ ನಾವು ಎಸ್ತೇರಳ ಪುಸ್ತಕ 8ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸೋಣ. ರಾಜ ನಿರ್ಣಯ ಶಾಸನಗಳು ಪ್ರಕಟಿಸಲ್ಪಟ್ಟ ಪ್ರತಿಯೊಂದು ಸಂಸ್ಥಾನದಲ್ಲಿಯೂ ಪಟ್ಟಣದಲ್ಲಿಯೂ ಇದ್ದ ಯೆಹೂದ್ಯರಿಗೆ ಶುಭ ದಿನ ಉಂಟಾಯಿತು. ಅವರು ಸಂತೋಷದಿಂದಲೂ ಉಲ್ಲಾಸದಿಂದಲೂ ಭಕ್ಷ್ಯಭೋಜನ ಮಾಡಿದರು. ದೇಶದ ಜನರಲ್ಲಿ ಅನೇಕರು ಯೆಹೂದ್ಯರಿಗೆ ಭಯಪಟ್ಟು ಅವರ ಮತಕ್ಕೆ ಸೇರಿದರು ಎಂಬುದಾಗಿ. ಪ್ರಿಯರೇ, ಯೆಹೂದ್ಯರಿಗೆ ಭಯಪಟ್ಟು ಅನೇಕರು ಯೆಹೂದ್ಯರಾದರು ಮತ್ತು ಅವರ ಮತವನ್ನು ಸ್ವೀಕರಿಸಿದರು. ಇಸ್ರಾಯೇಲ್ ಜನಾಂಗವು ಲೋಕಕ್ಕೆ ನಾವು ಹೇಳುವುದಕ್ಕಿಂತ ಹೆಚ್ಚಿನ ಸಾಕ್ಷಿಯಾಗಿದೆ. ಪ್ರಿಯರೇ, ಇಲ್ಲಿಗೆ ಎಸ್ತೇರಳ ಪುಸ್ತಕದ 8ನೇ ಅಧ್ಯಾಯದ ಧ್ಯಾನವು ಮುಗಿಯಿತು. ಮುಂದಕ್ಕೆ ನಾವು ಎಸ್ತೇರಳ ಪುಸ್ತಕದ 9 ಮತ್ತು 10ನೇ ಅಧ್ಯಾಯದ ಧ್ಯಾನಗಳ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಇದರ ಮುಖ್ಯ ಪ್ರಸ್ತಾಪ ಪೂರೀಮ್ ಹಬ್ಬದ ಆಚರಣೆ ಆರಂಭವಾದದ್ದು, ಯೆಹೂದ್ಯರನ್ನು ಸಂಹರಿಸಲಿಕ್ಕಿದ್ದ ದಿನವು ಸಮೀಪಿಸಿತು ಎಂಬುದಾಗಿ. ಬನ್ನಿರಿ, ಮುಂದಕ್ಕೆ ನಾವು ಎಸ್ತೇರಳ ಪುಸ್ತಕ 9ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಅರಸನ ಆಜ್ಞಾ ನಿರ್ಣಯಗಳನ್ನು ನೆರವೇರಿಸತಕ್ಕ 12ನೇ ತಿಂಗಳಾದ ಫಾಲ್ಗುಣ ಮಾಸದ 13ನೇ ದಿನವು ಬಂತು. ಆ ದಿವಸದಲ್ಲಿ ಯೆಹೂದ್ಯರನ್ನು ಸ್ವಾಧೀನ ಮಾಡಿಕೊಳ್ಳಬಹುದೆಂದು ಅವರ ವೈರಿಗಳು ನಿರೀಕ್ಷಿಸಿಕೊಂಡಿದ್ದರು. ಆದರೆ ಅದಕ್ಕೆ ಬದಲಾಗಿ ಯೆಹೂದ್ಯರೇ ತಮ್ಮ ಹಗೆಗಳನ್ನು ಸ್ವಾಧೀನ ಮಾಡಿಕೊಂಡರು. ಆದ್ದರಿಂದ ಅರಸನಾದ ಅಹಷ್ವೇರೋಷನ ಸಮಸ್ತ ಸಂಸ್ಥಾನಗಳ ಆಯಾ ಪಟ್ಟಣಗಳಲ್ಲಿದ್ದ ಯೆಹೂದ್ಯರು ತಮಗೆ ಕೇಡು ಬಯಸಿದವರಿಗೆ ವಿರೋಧವಾಗಿ ಕೈ ಎತ್ತುವುದಕ್ಕೆ ಕೂಡಿಕೊಂಡಾಗ ಯಾರೂ ಅವರೆದುರು ನಿಲ್ಲಲಿಲ್ಲ. ಅವರಿಂದ ಎಲ್ಲ ಜನಾಂಗದವರಿಗೆ ಭಯವುಂಟಾಗಿತ್ತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತಮ್ಮನ್ನು ಕೊಲ್ಲಲು ಬರುವವರನ್ನು ಯೆಹೂದ್ಯರು ಎದುರಿಸುವುದಕ್ಕೆ ಸಿದ್ಧರಾದರು. ಅರಸನ ಹೊಸ ರಾಜಾಜ್ಞೆಯು ಅವರಿಗೆ ರಕ್ಷಣೆಯನ್ನು ಒದಗಿಸಿದ್ದರಿಂದ ತಮ್ಮನ್ನು ಕಾಪಾಡಿಕೊಳ್ಳುವುದಕ್ಕೆ ಅವರು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡರು. ಕರ್ತನಲ್ಲಿ ಪ್ರಿಯರೇ, ಅಹಷ್ವೇರೋಷ ರಾಜನು ಗ್ರೀಕ್ ಮಹಾಯುದ್ಧದಲ್ಲಿ ಸೋತ ಬಳಿಕ ತನ್ನ ಸ್ವದೇಶಕ್ಕೆ ಕ್ರಿಸ್ತಪೂರ್ವ 480ರಲ್ಲಿ ಹಿಂತಿರುಗಿ ಬಂದನೆಂದು ಅವನ ಪತ್ನಿಯಾದ ಅಮೆಸ್ತೀಸಲು ಸೇಡಿನ ಮನೋಭಾವದ ಭಾವನಾರಹಿತ ಸ್ತ್ರೀ ಎಂದು ಗ್ರೀಕ್ ಚರಿತ್ರಗಾರನಾದ ಹೆರೋದೋತನು ಬರೆದಿದ್ದಾನೆ. ಇದು ಎಸ್ತೇರಳ ವಿಚಾರವಾಗಿಯೇ ಬರೆದದ್ದು ಮತ್ತು ಹೊರಗಿನವರಿಗೆ ಆಕೆ ಸೇಡಿನ ಹಾಗೂ ಭಾವನಾರಹಿತ ಮನೋಭಾವದಳಾಗಿ ಕಾಣುವುದು ಸಹಜವೇ. ಆಕೆ ಮಧ್ಯ ಪ್ರವೇಶಿಸಿ ಹಾಮಾನನ ದುಷ್ಟಕ್ರಿಯೆಗಳನ್ನೆಲ್ಲ ಕೊನೆಗೊಳಿಸಿದಳು ಮತ್ತು ಆ ಕಾಲದಲ್ಲಿ ಯೆಹೂದ್ಯರನ್ನು ಅವರ ವೈರಿಗಳಿಂದ ರಕ್ಷಿಸಿದಳು. ಪ್ರೀತಿಯುಳ್ಳ ದೇವಜನರೇ, ಹಿಟ್ಲರನ ಜೊತೆಯ ಅಧಿಕಾರಿಗಳನ್ನು ಸೆರೆಯಲ್ಲಿರಿಸಿದ ತೀರ್ಪಿಗಾಗಿ ಅನೇಕರು ಅದು ಕ್ರೂರವಾದದ್ದು, ಅಮಾನುಷವಾದದ್ದು ಎಂದು ಹೇಳುವವರಿದ್ದಿರಬಹುದು. ಆದರೆ ಆ ಅಧಿಕಾರಿಗಳು ಮಹಾದುಷ್ಟರಾಗಿದ್ದರು. ಹಿಂಸೆಯ ಶಿಬಿರಗಳಲ್ಲಿ ಅವರು ಯೆಹೂದ್ಯರನ್ನು ಅತಿ ಅಮಾನುಷವಾಗಿ ನಡೆಸಿಕೊಂಡಿದ್ದರು. ಹೊರಗಿನ ಜನರಿಗೆ ಹಿಟ್ಲರನ ಜನರನ್ನು ಅಷ್ಟು ಕಠಿಣವಾಗಿ ನಡೆಸಿಕೊಳ್ಳಬಾರದಿತ್ತೆಂದು ಅನಿಸಬಹುದು. ಆದರೆ ಒಳಗಿನ ಸ್ಥಿತಿಗತಿಯನ್ನು ತಿಳಿದವರಿಗೆ ಅದು ಸರಿಯಾದದಂದೇ ಅನಿಸಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ಎಸ್ತೇರಳ ಪುಸ್ತಕ 9ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಇದಲ್ಲದೆ ಅರಮನೆಯಲ್ಲಿ ಮೊರ್ದೆಕೈಯ ಪ್ರಾಬಲ್ಯವು ಹೆಚ್ಚಾಗುತ್ತಾ ಬಂದ ಹಾಗೆಲ್ಲ ಅವನ ಸುದ್ದಿಯು ಸಕಲ ಸಂಸ್ಥಾನಗಳಲ್ಲಿಯೂ ಹಬ್ಬಿದ್ದರಿಂದ ಸರ್ವ ಸಂಸ್ಥಾನಾಧಿಕಾರಿಗಳು, ಉಪರಾಜರು, ದೇಶಾಧಿಪತಿಗಳು, ಇತರ ರಾಜಕೋದ್ಯೋಗಸ್ಥರು ಅವನಿಗೆ ಹೆದರಿ ಯೆಹೂದ್ಯರಿಗೆ ಸಹಾಯಕರಾದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈಗ ಯೆಹೂದ್ಯನಾದ ಮೊರ್ದೆಕೈಯು ಅರಸನ ಜೊತೆಯಲ್ಲೇ ಇದ್ದಾನೆ. ಯೆಹೂದ್ಯರ ಸಂಹಾರಕ್ಕೆ ಅಣಿ ಮಾಡಿದ ಹಾಮಾನನು ಸತ್ತು ಹೋಗಿದ್ದಾನೆ. ಯೆಹೂದ್ಯರನ್ನು ಖಂಡಿಸಿದ ಅದೇ ರಾಜ್ಯಾಡಳಿತವು ಈಗ ಅವರ ರಕ್ಷಣೆಗಾಗಿ ನಿಂತಿದೆ. ಪ್ರಿಯರೇ, ದೇವರ ಸಿಂಹಾಸನವು ನಮ್ಮನ್ನು ಕಾಯುವಂಥದ್ದಾಗಿದೆ. ಪೌಲನು ಹೇಳುತ್ತಾನೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 33 ಮತ್ತು 34ನೇ ವಚನದಲ್ಲಿ. ಅಲ್ಲಿ ಹೀಗೆ ನೋಡುತ್ತೇವೆ: ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವನಾಗಿದ್ದಾನೆ. ಅಪರಾಧಿಗಳೆಂದು ನಿರ್ಣಯಿಸುವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವನಾಗಿದ್ದಾನೆ ಎಂಬುದಾಗಿ. ಆತನು ಹೇಗೆ ನೀತಿ ನಿರ್ಣಯ ಮಾಡುತ್ತಾನೆ? ಒಂದನೇದಾಗಿ ಕ್ರಿಸ್ತನು ಸತ್ತನು, ಎರಡನೇದಾಗಿ ಆತನು ತಿರುಗಿ ಎದ್ದು ಬಂದಿದ್ದಾನೆ, ಮೂರನೇದಾಗಿ ಆತನು ದೇವರ ಬಲಗಡೆಯಲ್ಲಿದ್ದಾನೆ, ನಾಲ್ಕನೇದಾಗಿ ಆತನು ನಮಗೋಸ್ಕರ ಬೇಡುವನಾಗಿದ್ದಾನೆ. ಪ್ರಿಯರೇ,
ಈ ಕಾರಣಗಳಿಂದಾಗಿ ಯಾರೂ ವಿಶ್ವಾಸಿಯನ್ನು ದೂರಲು ಸಾಧ್ಯವಿಲ್ಲ. ಇದೆಷ್ಟು ಅದ್ಭುತವಾದದ್ದು! ಈಗ ಒಬ್ಬನು ಮಹಿಮೆಯಲ್ಲಿದ್ದಾನೆ, ನಮ್ಮ ಭಾವನೆಗಳನ್ನು ವಿಜ್ಞಾಪನೆಗಳನ್ನು ಮಾಡುವವನಾಗಿದ್ದಾನೆ. ಪಾಪಿಗಳಾದ ನಮ್ಮ ಪರಿಸ್ಥಿತಿ ಈಗ ಬದಲಾಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ರಿಂದ 16ನೇ ವಚನಗಳನ್ನು ಓದುವಾಗ ಹೀಗೆ ಬರೆದದೆ: ಆಕಾಶಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸುವೆಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮಗಿರುವ ರಕ್ಷಕನು ಲೋಕದವರಿಂದ ತಿರಸ್ಕರಿಸಲ್ಪಟ್ಟವನು. ಆತನ ಕುರಿತಾಗಿ ಅನೇಕ ದೂಷಣೆಯ ಅವಹೇಳನಕಾರಿ ಸಂಗತಿಗಳು ಹೇಳಲ್ಪಟ್ಟಿರುತ್ತವೆ. ಆದರೆ ಪ್ರಿಯ ಸ್ನೇಹಿತರೆ, ಆತನೇ ಮಹಿಮೆಯಲ್ಲಿರುವಾತನು, ಆತನೇ ರಾಜಾದಿರಾಜನು, ಕರ್ತರ ಕರ್ತನು. ಆತನು ಶಾರೋನಿನ ಪುಷ್ಪವು, ಆತನು ಅತೀ ಸುಂದರನು, 10,000ಗಳಲ್ಲಿ ಅತೀ ಶ್ರೇಷ್ಠನು. ಆತನು ಒಂದು ದಿನ ತಿರುಗಿ ಬರಲಿದ್ದಾನೆ. ನಾವು ಆತನೆದುರು ನಮ್ಮ ಮೊಣಕಾಲುಗಳನ್ನು ಬಗ್ಗಿಸಿ ಆತನನ್ನು ಸ್ತುತಿಸಿ ಆರಾಧಿಸಲಿದ್ದೇವೆ. ದಿನ ದಿನವೂ ಆತನು ನಮಗೆ ಸವಿಯಾದವನಾಗುತ್ತಾನೆ. ಒಂದು ಗೀತದಲ್ಲಿ ಹೀಗೆ ನೋಡುತ್ತೇವೆ: ದಿನ ದಿನವೂ ಸವಿಯಾಗುತ್ತಾ ಹೋಗುವನು ಎಂದು. ಪ್ರಿಯರೇ, ಇದು ನಮ್ಮ ಪ್ರತಿಯೊಬ್ಬರ ಅನುಭವವಾಗಿರಬೇಕು. ಪ್ರಿಯ ಸ್ನೇಹಿತನೇ, ನೀನು ಕ್ರೈಸ್ತನಾಗಿದ್ದು ಹಿಂದಿನ 1 ವರ್ಷ ಇದ್ದದ್ದಕ್ಕಿಂತ ಹೆಚ್ಚಿನ ಆನಂದವನ್ನು ಈಗ ಅನುಭವಿಸುತ್ತಿದ್ದೀಯಾ? 10 ವರ್ಷ ಹಿಂದಿನದಕ್ಕಿಂತ? ಪ್ರಿಯರೇ, ನಾನು 10 ವರ್ಷ ಹಿಂದೆ ಇದ್ದದಕ್ಕಿಂತ ಈಗ ಹೆಚ್ಚಿನ ಸಂತೋಷಭರಿತ ಕ್ರೈಸ್ತನಾಗಿರುವುದಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ. ದೇವರಿಗೆ ಮಹಿಮೆಯಾಗಲಿ. ಪ್ರಿಯರೇ, ಎಸ್ತೇರಳ ಕಾಲದಲ್ಲಿದ್ದ ಯೆಹೂದ್ಯರಲ್ಲೊಬ್ಬನು ಅರಸನು ಹೊರಡಿಸಿದ ಈ ಹೊಸ ಆಜ್ಞೆಯನ್ನು ನಾನು ನಂಬುವುದಿಲ್ಲ. ಅರಸನು ಅಷ್ಟೊಂದು ಒಳ್ಳೆಯವನಾಗಿರಲು ಸಾಧ್ಯವಿಲ್ಲ. ನಾನು ನನ್ನಿಂದಾದಷ್ಟು ನನ್ನನ್ನು ನಾನೇ ಕಾಯ್ದುಕೊಳ್ಳುತ್ತೇನೆ, ಸಾಧ್ಯವಾದಷ್ಟು ವೈರಿಗಳಿಂದ ಅಡಗಿಕೊಳ್ಳುತ್ತೇನೆ, ಕೋಟೆಯೊಂದನ್ನು ಕಟ್ಟಿಕೊಂಡು ನನ್ನನ್ನು ರಕ್ಷಿಸಿಕೊಳ್ಳುತ್ತೇನೆ ಎಂದು ಹೇಳುವನಾದರೆ, ಅರಸನ ಆಜ್ಞೆಯನ್ನು ನಂಬದವನಾದ ಯೆಹೂದ್ಯನಿಗೆ ಮರಣವೇ ಗತಿಯಾಗಿತ್ತು. ಪ್ರಿಯರೇ, ಯೆಹೂದ್ಯರು ಅರಸನ ಘೋಷಣೆಯನ್ನು ನಂಬಬೇಕಾಗಿತ್ತು. ಅವರಂತೆ ನಾವು ದೇವರ ಸಂದೇಶವಾಗಿರುವ ಸುವಾರ್ತೆಯನ್ನು ನಂಬಬೇಕು. ಸುವಾರ್ತೆ ಎಂದರೆ ಶುಭ ವರ್ತಮಾನ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 15ನೇ ಅಧ್ಯಾಯ 3 ಮತ್ತು 4ನೇ ವಚನದಲ್ಲಿ ದೇವರ ಈ ಸಂದೇಶವು ಸಂಕ್ಷಿಪ್ತ ರೂಪದಲ್ಲಿ ಹೇಳಲ್ಪಟ್ಟಿದೆ. ಅದೇನೆಂದರೆ, ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು. ಅದು ನಾನೂ ಸಹ ಕಲಿತುಕೊಂಡದ್ದೇ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು ಎಂಬುದಾಗಿ. ಪ್ರಿಯರೇ, ನಾಶನ ಪಾತ್ರರಾದ ಈ ಲೋಕಕ್ಕೆ ದೇವರು ಒಂದು ಘೋಷಣೆ ಮಾಡಿದ್ದಾನೆ. ಜನರು ನಂಬಿಕೆಯಿಂದಲೇ ರಕ್ಷಿಸಲ್ಪಡುತ್ತಾರೆ, ತಮ್ಮ ಧರ್ಮಶಾಸ್ತ್ರ ಕೈಕೊಳ್ಳುವುದರಿಂದಲ್ಲ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ: ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ. ಪಂಚಾಶತಮ ದಿನದಂದು ಪೇತ್ರನ ಪ್ರಸಂಗದ ಮುಖ್ಯ ಒತ್ತು ಕ್ರಿಸ್ತನಿಂದಲೇ ಪಾಪಗಳ ಪರಿಹಾರ ದೊರಕುತ್ತದೆ ಎಂಬುದಾಗಿಯೇ. ಪ್ರಿಯರೇ, ಮಾನವರನ್ನು ರಕ್ಷಿಸುವಂತಾದು ಸುವಾರ್ತೆಯೇ. ಅದು ನಮಗಾಗಿ ಒಬ್ಬನು ಮಾಡಿ ತೀರಿಸಿದ್ದನ್ನು ಒಳಗೊಂಡಿದೆ. ನಾನು ನೀನು ಏನನ್ನಾದರೂ ಮಾಡಬೇಕೆಂದು ದೇವರು ಮಾಡುವ ವಿನಂತಿಯಲ್ಲ. ಅದಕ್ಕೆ ಬದಲಾಗಿ ಅದು ಆತನು ನಮಗಾಗಿ ಮಾಡಿದ್ದನ್ನು ಒಳಗೊಂಡಿಯದೆ. ಪ್ರಿಯರೇ, ನಾವು ಕ್ರಿಸ್ತನಲ್ಲಿ ನಮ್ಮ ನಂಬಿಕೆ ನಿರೀಕ್ಷೆಯನ್ನಿಡದಿದ್ದರೆ ನಮಗೆ ಬೇರಾವ ನಿರೀಕ್ಷೆಯೂ ಇಲ್ಲ. ನಾವು ದುರಭ್ಯಾಸಗಳನ್ನು ಜಯಿಸಬಹುದು, ಕೆಟ್ಟದ್ದನ್ನು ಬಿಡಬಹುದು, ದೇವಾಲಯಕ್ಕೆ ಕ್ರಮವಾಗಿ ಹೋಗಬಹುದು, ದೀಕ್ಷಾಸ್ಥಾನ ಹೊಂದಿಕೊಳ್ಳಬಹುದು, ಕರ್ತನ ಭೋಜನದಲ್ಲಿ ಭಾಗಿಯಾಗಬಹುದು. ಆದರೂ ನಾಶನ ಪಾತ್ರರೇ ಆಗಿದ್ದೇವೆ. ನಿಜವಾದ ಸಮಾಧಾನ ಹೊಂದಬೇಕಾದರೆ ದೇವರ ಮಾತನ್ನು ಸ್ವೀಕರಿಸಿ ಅದನ್ನು ನಂಬಬೇಕು. ನಂಬಿದಾಗ ರಕ್ಷಣೆ ದೊರಕುತ್ತದೆ. ಪ್ರಿಯರೇ, ಅರಸನ ಆಜ್ಞೆಯನ್ನು ನಂಬದ ಯೆಹೂದ್ಯರಿಗೆ ಯಾವ ನಿರೀಕ್ಷೆಯೂ ಇರಲಿಲ್ಲ. ಆದರೆ ಅದನ್ನು ಸ್ವೀಕರಿಸಿದವರು ಸಂತೋಷಭರಿತರಾದರು. ಯಾಕೆಂದರೆ ಅರಸನ ಆಜ್ಞೆಯನ್ನು ನಂಬಿದ್ದರಿಂದ ಅವರಿಗೆ ಬಿಡುಗಡೆ ದೊರಕಿತು.
ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ಎಸ್ತರಳ ಪುಸ್ತಕ 9ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಮೊರ್ದೆಕೈಯು ಸಮೀಪದಲ್ಲಿಯೂ ದೂರದಲ್ಲಿಯೂ ಇದ್ದ ಆಶ್ವೇರೋಷನ ಎಲ್ಲಾ ಸಂಸ್ಥಾನಗಳ ಯಹೂದ್ಯರಿಗೆ ಪತ್ರಗಳ ಮುಖಾಂತರ ತಿಳಿಯಪಡಿಸಿದ ಸಂಗತಿಗಳು ಎಂಬುದಾಗಿ. ಪ್ರಿಯರೇ, ಎಸ್ತರಳ ಪುಸ್ತಕವನ್ನು ಬರೆದವರು ಯಾರು ಎಂದು ಅನೇಕರು ಕೇಳುತ್ತಾರೆ. ಈ ಭಾಗದಲ್ಲಿ ಮೊರ್ದೆಕೈಯೇ ಬರೆದನೆಂಬ ಸೂಚನೆ ದೊರಕುತ್ತದೆ. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ. ಎಸ್ತರಳ ಪುಸ್ತಕ 9ನೇ ಅಧ್ಯಾಯ 26 ಮತ್ತು 27ನೇ ವಚನಗಳನ್ನು. ಅಲ್ಲಿ ಹೀಗೆ ನೋಡುತ್ತೇವೆ: ಆ ಪೂರ್ ಎಂಬ ಶಬ್ದದ ಆಧಾರದಿಂದ ಆ ದಿನಗಳಿಗೆ ಪೂರೀಮ್ ಎಂಬ ಹೆಸರಾಯಿತು. ಯಹೂದ್ಯರು ಆ ಪತ್ರದ ಮಾತುಗಳನ್ನು, ಅವುಗಳ ಸಂಬಂಧವಾಗಿ ತಾವೇ ಅನುಭವಿಸಿದ್ದನ್ನು, ತಮಗೆ ಸಂಭವಿಸಿದ್ದನ್ನು ಮನಸ್ಸಿಗೆ ತೆಗೆದುಕೊಂಡು ಪ್ರತಿ ವರ್ಷವೂ ಆ 2 ದಿವಸಗಳನ್ನು ಅವುಗಳ ವಿಷಯವಾದ ಶಾಸನದ ಪ್ರಕಾರ ನೇಮಿತವಾದ ಕಾಲದಲ್ಲಿ ಆಚರಿಸುವುದು, ತಮ್ಮಲ್ಲಿಯೂ ತಮ್ಮ ಸಂತಾನದವರಲ್ಲಿಯೂ ತಮ್ಮೊಂದಿಗೆ ಕೂಡಿಕೊಳ್ಳುವವರಲ್ಲಿಯೂ ಮೀರಕೂಡದ ಪದ್ಧತಿ ನಿಯಮಗಳಾಗಬೇಕೆಂದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ದಿನಗಳಲ್ಲಿ ಧರ್ಮಾಸಕ್ತ ಯಹೂದ್ಯರು ಪೂರೀಮ್ ಹಬ್ಬವನ್ನು ಮೊದಲಿಗೆ ತಮ್ಮ ಸಭಾಮಂದಿರಗಳಲ್ಲಿ ಆಚರಿಸುತ್ತಾರೆ. ಅದು ಸಂತೋಷ ಸೂಚಿಸುವ ಹಬ್ಬವಾಗಿದೆ. ಎಸ್ತರಳ ಪುಸ್ತಕವನ್ನು ಓದುವುದರೊಂದಿಗೆ ಅದನ್ನು ಮುಗಿಸುತ್ತಾರೆ. ಅದನ್ನು ಓದುವಾಗ ಹಾಮಾನನ ಹೆಸರನ್ನು ಉಚ್ಚರಿಸುವಾಗಲೆಲ್ಲ ಅವರು ಉಗಿಯುತ್ತಾರೆ ಮತ್ತು ಅವನ ನಾಮ ನಿರ್ನಾಮವಾಗಲಿ, ಅವನಿಗೆ ಶಾಪ ಬರಲಿ ಎಂಬ ಮಾತುಗಳನ್ನು ಆಡುತ್ತಾರೆ. ಮರುದಿನ ದೇವರು ಅವರನ್ನು ಬಿಡುಗಡೆ ಮಾಡಿದ್ದನ್ನು ಜ್ಞಾಪಿಸಿಕೊಂಡು ಸಂಭ್ರಮಾಚರಣೆ ಮಾಡುತ್ತಾರೆ. ಇದು ದೇವರು ಅಬ್ರಹಾಮನಿಗೆ ಮಾಡಿದ್ದ ವಾಗ್ದಾನಕ್ಕನುಸಾರವಾಗಿದೆ. ನಿನ್ನನ್ನು ಅರಸುವವರನ್ನು ಅರಸುತ್ತೇನೆ, ಶಪಿಸುವವರನ್ನು ಶಪಿಸುತ್ತೇನೆ ಎಂಬುದೇ. ಬನ್ನಿರಿ, ಮುಂದಕ್ಕೆ ನಾವು ಎಸ್ತರಳ ಪುಸ್ತಕ 9ನೇ ಅಧ್ಯಾಯ 28ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಯುಗ ಯುಗಾಂತರಗಳಲ್ಲಿ ಎಲ್ಲ ಗೋತ್ರ ಸಂಸ್ಥಾನ ನಗರಗಳವರು ಈ ದಿನಗಳನ್ನು ನೆನಪು ಮಾಡಿಕೊಂಡು ಆಚರಿಸಬೇಕೆಂದು ಈ ಪೂರೀಮ್ ಹಬ್ಬವು ಯಹೂದ್ಯರಲ್ಲಿ ಎಂದೂ ನಿಂತು ಹೋಗಬಾರದು. ಅವರ ಜ್ಞಾಪಕವು ಅವರ ಸಂತಾನದವರಲ್ಲಿ ಅಳಿತು ಹೋಗಲೇಬಾರದು ಎಂದು ಗೊತ್ತು ಮಾಡಿಕೊಂಡರು ಎಂಬುದಾಗಿ. ಪ್ರಿಯರೇ, ಎಸ್ತರಳ ಪುಸ್ತಕದ ಅಂತ್ಯ ಭಾಗದಲ್ಲಿ 10ನೇ ಅಧ್ಯಾಯದಲ್ಲಿ ಒಳ್ಳೆಯ ಸಂಗತಿಯೊಂದಿಗೆ ಕೊನೆಗೊಳ್ಳುತ್ತದೆ. ಅದೇನೆಂದನ್ನು ನಾವು ನೋಡೋಣ. ಬನ್ನಿರಿ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ ಎಸ್ತರಳ ಪುಸ್ತಕ 10ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರುತ್ತದೆ: ಆಶ್ವೇರೋಷ್ ರಾಜನು ತನ್ನ ರಾಜ್ಯಕ್ಕೆ ಸೇರಿರುವ ದೇಶಗಳಲ್ಲಿಯೂ ಸಮುದ್ರ ದ್ವೀಪಗಳಲ್ಲಿಯೂ ತೆರಿಗೆಯನ್ನು ಎತ್ತಿದನು. ಅವನ ಬಲ ಪ್ರತಾಪಯುಕ್ತವಾದ ಕೃತ್ಯಗಳು, ಅವನ ಅನುಗ್ರಹದಿಂದ ಮೊರ್ದೆಕೈಗೆ ಪ್ರಾಪ್ತವಾದ ದೊಡ್ಡಸ್ತಿಕೆಯ ವಿವರವು ಮೇದ್ಯ ಮತ್ತು ಪಾರಸಿಯ ರಾಜಕಾಲ ವೃತ್ತಾಂತ ಗ್ರಂಥದಲ್ಲಿ ಬರೆದಿರುತ್ತವೆ. ಯಹೂದ್ಯನಾದ ಈ ಮೊರ್ದೆಕೈಯಾದರೂ ರಾಜ್ಯದಲ್ಲಿ ಅರಸನಾದ ಆಶ್ವೇರೋಷನಿಗೆ ದ್ವಿತೀಯ ಸ್ಥಾನದವನು, ಯಹೂದ್ಯರಲ್ಲಿ ಸನ್ಮಾನಿತನು, ತನ್ನ ಬಂಧು ಸಮೂಹಕ್ಕೆ ಪ್ರೀತಿ ಪಾತ್ರನು, ಸ್ವಜನರ ಹಿತಚಿಂತಕನು, ಸ್ವಕುಲದವರಿಗೋಸ್ಕರ ಸುಖಪಾತ್ರಾಪರನೂ ಆಗಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಲೋಕಕ್ಕೆ ನಿಜ ಸಮಾಧಾನವನ್ನು ತರುವ ರಕ್ಷಕನು ನಮಗಿದ್ದಾನೆ. ಪೂರೀಮ್ ಹಬ್ಬದ ಕಾಲದಲ್ಲಿ ಯಹೂದ್ಯರು 3 ಪ್ರಾರ್ಥನೆಗಳನ್ನು ಮಾಡುತ್ತಾರೆ. ಮೊದಲನೆಯ ಪ್ರಾರ್ಥನೆಯಲ್ಲಿ ತಮ್ಮನ್ನು ಯೋಗ್ಯರೆಂದೆಣಿಸಿದ್ದಕ್ಕಾಗಿ ಯೆಹೋವನಿಗೆ ಸ್ತುತಿ ಸಲ್ಲಿಸುತ್ತಾರೆ. 2ನೇದರಲ್ಲಿ ತಮ್ಮ ಪಿತೃಗಳನ್ನು ಉಳಿಸಿದ್ದಕ್ಕಾಗಿ ಸ್ತುತಿಸುತ್ತಾರೆ. ಇನ್ನೊಂದು ಹಬ್ಬವನ್ನು ಆಚರಿಸಲು ತಾವು ಜೀವಂತ ಉಳಿದುದಕ್ಕಾಗಿ 3ನೇದರಲ್ಲಿ ಸ್ತೋತ್ರ ಹೇಳುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಕ್ರೈಸ್ತರಾದ ನಾವು ಪಸ್ಕ ಹಬ್ಬದಲ್ಲಿ ವಿಶೇಷ ಅರ್ಥವನ್ನು ಕಾಣುವರಾಗಿದ್ದೇವೆ. ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಪ್ರಿಯರೇ, ಆತನು ದೇವರಿಂದ ನಮಗುಂಟಾದ ರಕ್ಷಣೆಯಾಗಿದ್ದಾನೆ. ಪೂರೀಮ್ ಹಬ್ಬದಲ್ಲಿ ದೇವರ ಕಾಯುವ ಶಕ್ತಿಯನ್ನು ಕಾಣುತ್ತೇವೆ. ಆತನ ಒದಗಿಸುವಿಕೆ, ಸಾರ್ವಭೌಮತ್ವಗಳನ್ನು ಕಾಣುತ್ತೇವೆ. ಜ್ಞಾನೋಕ್ತಿಯಲ್ಲಿ ಬರೆದಿರುವಂತೆ ಉಡಿಯಲ್ಲಿ ಚೀಟು ಹಾಕಬಹುದು, ಅದರ ತೀರ್ಪು ಯೆಹೋವನದೇ ಎಂಬುದಾಗಿ ಜ್ಞಾನೋಕ್ತಿ 16:33ನೇ ವಚನದಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ತನ್ನ ಜನರಾದ ಇಸ್ರಾಯೇಲ್ಯರನ್ನು ಆತನು ಕಾಯುತ್ತಾನೆ. ಆತನು ತನ್ನ ಸಭೆಯನ್ನೂ ಕಾಯುತ್ತಾನೆ. ತನ್ನವರಾದ ಜನರನ್ನು ಕಾಯುತ್ತಾನೆ. ಕ್ರಿಸ್ತನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣ ರಕ್ಷಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕ್ರೈಸ್ತರಲ್ಲಿ ಹೆಚ್ಚಿನವರು ಆತ್ಮಿಕ ವಿಚಾರಗಳನ್ನು ಮೇಲಿಂದ ಮೇಲೆ ಮಾತ್ರ ತಿಳಿದುಕೊಳ್ಳುವುದು ದುಃಖಕರವಾದದ್ದಾಗಿದೆ. ಅವರು ದೇವರ ವಾಕ್ಯಕ್ಕೆ ವಿಧೇಯರಾಗಲು,
ಆತನೊಂದಿಗೆ ನಿಕಟ ಸಂಪರ್ಕದಲ್ಲಿರಲು ಕಲಿಯುವುದಿಲ್ಲ. ಆತನು ಬಲ್ಲನು, ಪ್ರೀತಿಸುತ್ತಾನೆ, ಚಿಂತಿಸುತ್ತಾನೆ. ಈ ಸತ್ಯವೆಂದೂ ಮುಸುಕಾಗದು. ಆತನಿಗೆ ಪೂರ್ಣ ಬಿಟ್ಟುಕೊಡುವವರಿಗೆ ಅತ್ಯುತ್ತಮವಾದ್ದನ್ನು ನೀಡುತ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ತನ್ನ ಕಣ್ಣ ದೃಷ್ಟಿಯಿಟ್ಟು ನಿಮ್ಮನ್ನು ಆತನು ನಡೆಸಲಿಚ್ಛಿಸುತ್ತಾನೆ. ನಾವು ಆತನಿಗೆ ಸಾಧ್ಯವಾದಷ್ಟು ಸಮೀಪದಲ್ಲಿ ನಡೆಯಬೇಕು. ಆದರೆ ಹೆಚ್ಚಿನ ವಿಶ್ವಾಸಿಗಳು ದೂರದಿಂದ ಆತನು ನಡೆಸುವುದನ್ನು ಮಾತ್ರ ಅನುಭವಿಸಿದವರಾಗಿರುತ್ತಾರೆ. ಪ್ರಿಯರೇ, ಎಷ್ಟು ಮಂದಿ ಕ್ರೈಸ್ತರು ತಮ್ಮ ಸ್ವಂತ ಚಿತ್ತದಂತೆ ನಡೆಯುತ್ತಿಲ್ಲ? ಎಲ್ಲವೂ ಸರಿಯಾಗಿ ನಡೆಯಬಹುದು. ಬಾನಲ್ಲಿ ಸೂರ್ಯನು ಬೆಳಗುತ್ತಾನೆ. ಅವರ ಹಾದಿಯಲ್ಲಿನ ಕಲ್ಲುಗಳು ತೆಗೆಯಲ್ಪಟ್ಟಿವೆ. ಎಲ್ಲವನ್ನು ತಾವೇ ನಿಭಾಯಿಸಿಕೊಳ್ಳಬಹುದೆಂದು ಅವರು ಭಾವಿಸುತ್ತಾರೆ. ಆದ್ದರಿಂದ ದೇವರ ಕಡೆಗೆ ನೋಡುವುದಿಲ್ಲ. ಮುಂದೆ ಒಂದು ದಿನ ಪಕ್ಕನೆ ಬಿರುಗಾಳಿ ಮೊರೆಯತೊಡಗುತ್ತದೆ, ತೆರೆಗಳು ಅಪ್ಪಳಿಸತೊಡಗುತ್ತವೆ, ದಾರಿ ಕತ್ತಲಾಗುತ್ತದೆ. ಇದೆಲ್ಲದರ ಮಧ್ಯೆ ಅವರು ಕೂಗಿಕೊಳ್ಳುತ್ತಾರೆ, ಕರ್ತನೇ ರಕ್ಷಿಸು, ನಾಶವಾಗುತ್ತಿದ್ದೇವೆ, ನಮಗೆ ದಾರಿ ತೋರಿಸು ಎಂಬುದಾಗಿ. ಪ್ರಿಯರೇ, ಆ ಇಕ್ಕಟ್ಟನ್ನು ದಾಟಿ ಬಂದರೆ ಕರ್ತನು ನನ್ನನ್ನು ನಡೆಸಿದನು ಎಂದು ಹೇಳುತ್ತಾರೆ. ಪ್ರಿಯನೇ, ದೇವರು ತನ್ನ ಅನುಗ್ರಹದಿಂದಲೇ ನಿನ್ನನ್ನು ನಡೆಸಿರುತ್ತಾನೆ. ಆದರೆ ನೀನು ನಿಜವಾಗಿ ದೇವರ ಚಿತ್ತದೊಳಗಿರಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ನಾವು ಹೃದಯ ಜೀವಿತಗಳನ್ನು ದೇವರಿಗೆ ಪ್ರತಿಷ್ಠಿಸುವ ಕುರಿತು ತುಂಬ ಮಾತನಾಡುತ್ತೇವೆ. ದೇವರಿಗೆ ನಿಮ್ಮನ್ನು ಪ್ರತಿಷ್ಠಿಸಿಕೊಳ್ಳಿರಿ ಎಂಬ ಮಾತು ಕೇಳಿ ಕೇಳಿ ನನಗೆ ಸಾಕಾಗಿದೆ. ಪ್ರಿಯ ಸ್ನೇಹಿತನೇ, ನಾನು ಆ ರೀತಿ ಕೇಳುವುದಿಲ್ಲ. ನೀವು ಇವತ್ತು ಆತನೆದುರು ಮೊಣಕಾಲೂರಿ ಸಮರ್ಪಿಸಿಕೊಳ್ಳಬಹುದು. ಆದರೆ ನಾಳೆ ಪೂರ್ತಿಯಾಗಿ ಆತನ ಚಿತ್ತದಿಂದ ಹೊರಹೋಗಬಹುದು. ಆ ಗಳಿಗೆಯಲ್ಲಿ ದೇವರು ನಿನ್ನನ್ನು ತಿರುಗಿ ತನ್ನೆಡೆಗೆ ನಡೆಸುತ್ತಾನೆ. ಆತನು ನಿನ್ನನ್ನು ಇವತ್ತು ನಡೆಸಲು ಇಚ್ಛಿಸುತ್ತಾನೆ. ನಿನ್ನನ್ನು ನೇರವಾಗಿ ನಿರ್ದೇಶಿಸಲು ಬಯಸುತ್ತಾನೆ. ನೀನು ಯಾರೇ ಆಗಿದ್ದರೂ, ಎಲ್ಲೇ ಹೋಗುವನಾದರೂ ಆತನು ನಿನ್ನನ್ನು ನಿಯಂತ್ರಿಸಬಲ್ಲನು. ನೀನು ಹಿಟ್ಲರನಾಗಿರಬಹುದು, ಸ್ಟಾಲಿನ್ ಆಗಿರಬಹುದು, ಇಲ್ಲವೇ ಇಸ್ಕಾರಿಯೋತ ಯೂದನಾಗಿರಬಹುದು. ಅವರೆಲ್ಲರನ್ನು ನಿಯಂತ್ರಿಸಿದಂತೆ ದೇವರು ನಿನ್ನನ್ನು ನಿಯಂತ್ರಿಸುತ್ತಾನೆ. ಆದರೆ ಆತನ ಬಳಿಗೆ ಬರುವುದರಲ್ಲಿ ಸಂಭ್ರಮ ಸಂತೋಷಗಳನ್ನು ನೀನು ಅನುಭವಿಸಬೇಕಾದರೆ, ಒಮ್ಮೆ ಮಾತ್ರವಲ್ಲ, ಪ್ರತಿದಿನ ಪ್ರತಿಗಳಿಗೆಯಲ್ಲಿ ಅದನ್ನು ಪಡೆಯಬೇಕಾದರೆ ಆತನ ಚಿತ್ತವನ್ನು ಹುಡುಕಿ ಅದರಂತೆ ನಡೆದುಕೋ. ನೀನು ಇರುವಲ್ಲಿಂದ ಎದ್ದು ಈಗಲೇ ಆತನ ಚಿತ್ತಕ್ಕೆ ನಿನ್ನನ್ನು ಸಮರ್ಪಿಸಿಕೋ. ಆತನ ಚಿತ್ತದಂತೆ ನಡೆಯುವುದರಲ್ಲಿ ಎಂಥ ಆನಂದವಿದೆ. ಆದರೆ ದೇವರ ನೇರ ನಿಯಂತ್ರಣದಿಂದ ನೀನು ಜಾರಿಕೊಳ್ಳುವುದಾದರೆ ಆತನ ಅನುಗ್ರಹದಿಂದಲೂ ಕಾಯುವಿಕೆಯಿಂದಲೂ ದೂರ ಹೋಗುತ್ತಿ. ದೇವರು ಯಾವಾಗಲೂ ಮರೆಯಲಿದ್ದು ತನ್ನವರನ್ನು ಕಾಯುತ್ತಾ ಇರುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಹೌದು, ಆತನು ದಿನಾಲೂ ನಮ್ಮನ್ನು ಕಾಯುತ್ತಾ ಇರುತ್ತಾನೆ. ನಮ್ಮನ್ನು ಆತನು ರಕ್ಷಿಸಬಲ್ಲನು. ನಾವು ಆತನ ಚಿತ್ತದಿಂದ ಹೊರಗಿರದೆ ಆತನ ಚಿತ್ತಕ್ಕೆ ವಿಧೇಯರಾಗಿ ಎಸ್ತೇರಳ ಪುಸ್ತಕದಲ್ಲಿ ನಾವು ತಿಳಿದುಕೊಂಡಂಥ ಸತ್ಯಗಳನ್ನು ಅರಿತವರಾಗಿ ನಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಡೋಣ. ದೇವರ ಚಿತ್ತವನ್ನು ಈಡೇರಿಸೋಣ. ಆತನಿಗೆ ನಮ್ಮ ಜೀವಿತದಲ್ಲಿ ಮಹಿಮೆಯಾಗಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಚಿಕ್ಕ ಪುಸ್ತಕವಾದ ಎಸ್ತೇರಳ ಪುಸ್ತಕದಲ್ಲಿ ದೇವರು ಮರೆಯಲ್ಲಿದ್ದುಕೊಂಡು ತನ್ನ ಕಾರ್ಯವನ್ನು ನಡೆಸಿದ್ದನ್ನು ಹಾಮಾನನ ರಾಜಾಜ್ಞೆಯಿಂದ ದುಃಖವು, ಅರಸನ ಆಜ್ಞೆಯಿಂದ ಸಂತೋಷವು, ಯಹೂದ್ಯರ ರಕ್ಷಣೆಯ ಬಗ್ಗೆ ಪೂರಿಮ್ ಹಬ್ಬವು ಹೇಳುವಂತೆ ನಮ್ಮ ಪಸ್ಕದ ಯಜ್ಞದ ಕುರಿಯಾಗಿ ಕೊಯ್ಯಲ್ಪಟ್ಟ ಯೇಸುಕ್ರಿಸ್ತನು ದೇವರಿಂದ ನಮಗುಂಟಾದ ರಕ್ಷಣೆಯಾಗಿದ್ದಾನೆ. ಆದುದರಿಂದ ಈ ಕೃಪಾ ಸಮಯದಲ್ಲಿ ಯೇಸುಕ್ರಿಸ್ತನಿಂದ ನಮ್ಮ ರಕ್ಷಣೆಯನ್ನು ಪಡೆದುಕೊಂಡು ಪರಲೋಕ ಭಾವಾದವರಾಗಿ ಜೀವಿಸೋಣ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನೆ, ಹೌದು ಕರ್ತನೆ, ಈ ಲೋಕಕ್ಕೆ ನೀನು ಮನುಷ್ಯನಾಗಿ ಬಂದದ್ದು ನಮ್ಮೆಲ್ಲರನ್ನೂ ಪಾಪದಿಂದ ಬಿಡುಗಡೆ ಮಾಡಿ ರಕ್ಷಣಾ ಮಾರ್ಗಕ್ಕೆ ಕರೆತರಲು. ಕರ್ತನೆ, ನಿನ್ನ ಚಿತ್ತವನ್ನು ನಮ್ಮೆಲ್ಲರ ಜೀವಿತದಲ್ಲಿ ನೆರವೇರಿಸು. ಕರ್ತನೆ, ಅನೇಕರು ರಕ್ಷಣಾ ಮಾರ್ಗಕ್ಕೆ ಬರಲಿಕ್ಕಾಗುವಂತೆ, ಕಾರ್ಯರೂಪಕ್ಕೆ ತರಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ದಯಪಾಲಿಸು. ಕರ್ತನೆ, ಮತ್ತು ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬ ಜನರ ಆರ್ಥಿಕ ಪರಿಸ್ಥಿತಿಗಳಿಗಾಗಿ ನಿನ್ನಲ್ಲಿ ಮೊರೆ ಇಡುತ್ತೇವೆ. ಕರ್ತನೆ, ಅವರ ಕುಂದುಕೊರತೆಗಳನ್ನು ನೀಗಿಸಿ ಆಶೀರ್ವದಿಸು. ಕರ್ತನೆ, ಈ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಿನ್ನ ಪರಿಶುದ್ಧವಾದ ಹೆಸರಿನಲ್ಲಿ ನಾವು ಬೇಡಿ ಹೊಂದಿದ್ದೇವೆ. ಕರ್ತನೆ, ಆಮೇನ್. ಪ್ರಿಯರೇ, ನೀವೆಲ್ಲರೂ ರಕ್ಷಣೆಯ ಸಂತೋಷದಲ್ಲಿರುವಿರಿ ಎಂದು ನಂಬುತ್ತೇವೆ. ಎಸ್ತೇರಳು ಪುಸ್ತಕದ ಅಧ್ಯಯನದ
ಸತ್ಯವನ್ನು ನಮ್ಮದಾಗಿ ಮಾಡಿಕೊಂಡು ಮುಂದಿನ ಹೊಸ ಪುಸ್ತಕದ ಅಧ್ಯಯನಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ಕರ್ತನ ಕೃಪೆ ಸದಾ ನಿಮ್ಮ ಸಂಗಡ ಇರಲಿ.